ನಿಮಗೆಲ್ಲ ಮತ್ತೊಮ್ಮೆ ಔಟ್ ಆಫ್ ಫೋಕಸ್ಗೆ ಸ್ವಾಗತ. ಸತ್ಯಭಾಮ ಹೀಗೆ ತೆರೆಯಿಂದ ಮರೆಯಾಗಿದ್ದಾರೆ. ನಿಮಗೆ ಎಲ್ಲೋ ಸಿಕ್ಕಿರಬೇಕು, ನೀವು ಕೂಡ ಮಾತನಾಡಿರಬೇಕು. ನಾವು ಕೂಡ ಮಾತನಾಡಿದ್ವಿ, ಅವರ ಅಂತರಾಳದ ಮಾತುಗಳನ್ನು ಕೇಳಿದ್ವಿ. ಚಿತ್ರರಂಗದ ಅವರ ಸಾಧನೆ ಬಗ್ಗೆ ಅವರೇನು ಹೇಳ್ತಾರೆ, ಅವರ ನೋವುಗಳೇನು, ಅವರ ನಲಿವುಗಳೇನು, ಅವರ ಮಾತಲ್ಲೇ ಕೇಳೋಣ ಈ ವರದಿಯಲ್ಲಿ. ಸತ್ಯಭಾಮ ಅವರಂಥ ನಟಿಯರು ಬಣ್ಣ ಕಳಚಿ ಆಚೆ ಹೋಗುತ್ತಲೇ ಇತ್ತ ಪ್ರೇಕ್ಷಕ ಕೂಡ ಚಿತ್ರಮಂದಿರದಿಂದ ಹೊರಬಂದು ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದಾನೆ. ಆದರೆ ಕ್ಯಾಮರಾ ಬೆಳಕಿನಾಚೆ ಥೇಟ್ ಆ ಪ್ರೇಕ್ಷಕನಂತೆಯೇ ಸಾದಾ ಸೀದಾ ಬದುಕನ್ನು ಕಂಡುಕೊಳ್ಳುತ್ತಿದ್ದಾರೆ ಸತ್ಯಭಾಮ. ತುಸು ಗಡುಸು ಎನ್ನುವ ಧ್ವನಿ, ದೊಡ್ಡ ದೊಡ್ಡ ಕಣ್ಣುಗಳು, ವಿಚಿತ್ರ ನಗು, ಇದೆಲ್ಲ ತೆರೆಯ ಮೇಲೆ ನೀವು ನೋಡಿದ ಸತ್ಯಭಾಮ ಅವರದ್ದೇ. ಆದರೆ ನಿಜ ಜೀವನದಲ್ಲಿ ವಹಿಸುತ್ತಿರುವ ಪಾತ್ರ ಮಾತ್ರ ಬೆಳ್ಳಿ ತೆರೆಯಂತೆ ಉಗ್ರವಾದದ್ದಲ್ಲ, ದುಷ್ಟತನದಿಂದ ಕೂಡಿದ್ದೂ ಅಲ್ಲ. ಹತ್ತಿರದಿಂದ ನೋಡಿದರೆ ಮಾತ್ರ ಅವರ ಆತ್ಮೀಯತೆ, ಸಹೃದಯತೆ ಅರ್ಥವಾಗುತ್ತದೆ. ಕುಂದಾಪುರದ ಈ ಹೆಣ್ಣು ಮಗಳು ಸತ್ಯಭಾಮ ರಂಗಭೂಮಿಯ ವೇದಿಕೆಯಿಂದಲೇ ಬೆಳ್ಳಿ ತೆರೆಗೆ ಬಂದವರು. ವೃತ್ತಿ ರಂಗಭೂಮಿಯಲ್ಲಿ ಮಾಡುತ್ತಿದ್ದ ಅಸಂಖ್ಯ ಪಾತ್ರಗಳನ್ನ ಪ್ರೇಕ್ಷಕ ಮೆಚ್ಚಿದ್ದ ಅಷ್ಟೇ. ಆದರೆ ನಿರ್ದೇಶಕರ ಕಣ್ಣಿಗೆ ಬಿದ್ದದ್ದೇ ತಡ ಅವರ ದಾರಿ ಚಿತ್ರರಂಗದ ಕಡೆ ಹೊರಟಿತು. ವೀರರಾಣಿ ಕಿತ್ತೂರು ಚೆನ್ನಮ್ಮ ಅನ್ನೋ ನಾಟಕ ಉತ್ತರ ಕರ್ನಾಟಕದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ನಾಟ್ಯ ಸಂಘ ಸುಳ್ಳ ಅಂತ ಅವರು ನಾಟಕ ಆಡ್ತಾಯಿದ್ರು. ಅದರಲ್ಲಿ ನಾನೇ ಚೆನ್ನಮ್ಮನ ಪಾತ್ರ ವಹಿಸ್ತಾ ಇದ್ದೆ. ಆ ಪಾತ್ರ ನನಗೆ ತುಂಬ ಹೆಸರು ತಂದು ಕೊಡ್ತು. ಅಲ್ಲಿವರೆಗೆ ನಾನು ಈ ಕ್ಯಾಮ್ರಾ, ಶೂಟಿಂಗು, ಸಿನಿಮಾ ಅಂದರೆ ನನಗೇನೂ ಗೊತ್ತೇ ಇರಲಿಲ್ಲ. ಬರೀ 25 ವರ್ಷ ಬರೀ ರಂಗಭೂಮಿಯಲ್ಲೇ ಒಳ್ಳೆಯ ಹೆಸರು ಪಡೆದೆ ನಾನು. ಆಗ ಏನಾಯ್ತಂದರೆ, ತುಮಕೂರು ಕ್ಯಾಂಪ್ನಲ್ಲಿ ನಮ್ಮದು ವೀರರಾಣಿ ಕಿತ್ತೂರು ಚೆನ್ನಮ್ಮ ನಾಟಕನ ನಮ್ಮ ಡೈರೆಕ್ಟರ್ ಸಿದ್ಧಲಿಂಗಯ್ಯ ಅವರು ನೋಡಿಬಿಟ್ಟು ನನ್ನ ಪ್ರಥಮ ಚಿತ್ರ ಹೇಮಾವತಿಗೆ ನನ್ನನ್ನು ಆಯ್ಕೆ ಮಾಡಿದರು. ಅಲ್ಲಿಂದಲೇ ನಂದು ಚಿತ್ರ ಜೀವನ ಪ್ರಾರಂಭ ಆಯಿತು ಅಂತ ಅಂದ್ಕೋಬೋದು. ಕಿತ್ತೂರು ಚೆನ್ನಮ್ಮನಾಗಿ ರಂಗಭೂಮಿಯಲ್ಲಿದ್ದ ಸತ್ಯಭಾಮ ಅತ್ತೆಯಾಗಿ ಚಿತ್ರರಂಗಕ್ಕೆ ಬಂದರು. ಅಂಥ ಘಟವಾಣಿ ಅತ್ತೆಯ ಪಾತ್ರಗಳೇ ಅವರಿಗೆ ಹೆಸರು ತಂದುಕೊಟ್ಟವು. ಅದು ವೃತ್ತಿಯಾಯಿತು. ಜನರು ಅವರ ಕೆಟ್ಟ ಪಾತ್ರಗಳನ್ನು ಬೈದರು, ಆದರೆ ಅವರ ಅಭಿನಯವನ್ನು ಹೊಗಳಿದರು. ಇವರನ್ನು ಕಂಡು ಜನ ಮಾತಾಡಿಸ್ತಾ ಇದ್ದ ರೀತಿಯೇ ಮಜವಾಗಿತ್ತು ಅಂತಾರೆ ಸತ್ಯಭಾಮ. ಸಲ ಯಾವುದೋ ಒಂದು ಚಿತ್ರ ಶೂಟಿಂಗ್ ಹಳ್ಳಿ ಕಡೆ ಹೋಗಿತ್ತು. ಆವಾಗ ಒಂದು 8-10 ಜನ ವಯಸ್ಸಾದ ಅಜ್ಜಿ ಅಂದರು ನನ್ನ ಹತ್ರ ಬಂದುಬಿಟ್ಟು, ಅಮ್ಮ ನೀವು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತೀರಾ, ದಯವಿಟ್ಟು ಅಂಥ ಪಾತ್ರ ತಗೋಬೇಡಿ ಅಂತ ಹೇಳ್ತಾಯಿದ್ರು. ಆಗ ನನಗೆ ತುಂಬ ಆಶ್ಚರ್ಯ ಆಗೋಯ್ತು. ಅಂದರೆ ಅವರು ನಮ್ಮನ್ನು ತುಂಬ ಕೆಟ್ಟವರು ಅನ್ನೋ ದೃಷ್ಟಿಯಿಂದ ನೋಡಿರ್ತಾರೆ. ಈಗ ಹೀಗೆ ನೋಡಿದರೆ ತುಂಬ ಒಳ್ಳೆಯವರು ಅಂತ ನನಗದು ತುಂಬ ಆಶ್ಚರ್ಯ ಆಗೋಗ್ಬಿಡ್ತು. ಸತ್ಯಭಾಮ ಹೇಳಿ ಕೇಳಿ ರಂಗಭೂಮಿಯವರು. ಅಂಥ ಅನುಭವ ಇಟ್ಟುಕೊಂಡು ಚಿತ್ರರಂಗಕ್ಕೆ ಬಂದಾಗ ಅತ್ತೆ ಪಾತ್ರಕ್ಕೆ ತಾನು ಸೀಮಿತವಾಗಿ ಬಿಟ್ಟಿನಲ್ಲ ಅಂತ ಅನ್ನಿಸ್ಲಿಲ್ಲವೇ? ನಮ್ಮ ಡೈರೆಕ್ಟರ್ ಸಿದ್ಧಲಿಂಗಯ್ಯ ಅವರು ನನಗೆ ಹೇಮಾವತಿ ಚಿತ್ರದಲ್ಲಿ ಘಟವಾಣಿ ಅತ್ತೆ ಪಾತ್ರ ಮೊದಲಿಗೆ ಕೊಟ್ಬಿಟ್ರು. ಪಾತ್ರ ತುಂಬ ಚೆನ್ನಾಗಿತ್ತು. ಆದರೆ ಏನಾಯ್ತಂದರೆ ಅದು ಅತ್ತೆಯನ್ನು ಬ್ರ್ಯಾಂಡ್ ಬಿದ್ದೋಗ್ಬಿಡ್ತು. ಏನಿದ್ರು ಘಟವಾಣಿ ಅತ್ತೆ ಸತ್ಯಭಾಮ ಅಪ್ಪ ಅನ್ನೋ ಮಟ್ಟಕ್ಕೆ ಬಂದೋಯ್ತು. ನಾನು ರಂಗಭೂಮಿಯಲ್ಲಿ ಎಲ್ಲ ಥರದ ಪಾತ್ರ ಮಾಡಿದರೂ ಕೂಡ ಇಲ್ಲಿ ಸಿನಿಮಾ ಜಗತ್ತಿನಲ್ಲಿ ಮೊದಲಿಗೆ ನನ್ನನ್ನು ಘಟವಾಣಿ ಅತ್ತೆ ಥರ ತೋರಿಸ್ಬಿಟ್ಟಿದ್ರಿಂದ ನನಗೆ ಬರೀ ಅಂಥ ಪಾತ್ರಗಳೇ ಶುರುವಾಯಿತು. ಏನಂದರೆ ಧರ್ಮಸೆರೆಯಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಒಂದು ಒಳ್ಳೆ ಪಾತ್ರ ಕೊಟ್ಟರು. ಅಂದರೆ ಅದು ಸ್ವಲ್ಪ ಆ ಥರನೇ, ಏನಂದರೆ ಮೊದಲಿಗೆ ಒಂಥರ ಅತ್ತೆ ಅಂತ ಬ್ರ್ಯಾಂಡ್ ಆಗಿಬಿಟ್ಮೇಲೆ ಮತ್ತದನ್ನು ನಾವು ಚೇಂಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅತ್ತೆ ಅನ್ಸ್ಕೊಂಡೇ 200 ಪಿಕ್ಚರ್ ಹೀಗೆ ಅತ್ತೆ ಮಾಡಿದೆ. ಆಮೇಲೆ ಕಾಮಿಡಿ ಪಾತ್ರಗಳು ಎಲ್ಲ ಸಿಕ್ಕಿದ್ವು. ಹಾಗಾಗಿ ಇನ್ನೇನು ನಮಗೆ ಪಾಲಿಗೆ ಬಂದಿದೆ ಪಂಚಾಮೃತ ಅಂತ ಇದುವರೆಗೂ ಮಾಡ್ತಾ ಬಂದಿದ್ದೀನಿ ಅಷ್ಟೇ. ಸತ್ಯಭಾಮ ಅವರ ಚಿತ್ರಗಳ ಸಂಖ್ಯೆ 200 ದಾಟಿದೆ. ಒಳ್ಳೊಳ್ಳೆಯ ಪಾತ್ರಗಳ ಸಂಖ್ಯೆ ಕೂಡ ಅದರಲ್ಲಿ ಕಡಿಮೆ ಏನಿಲ್ಲ. ಆದರೆ ಪ್ರಶಸ್ತಿಯಾಗಲಿ ಗೌರವವಾಗಲಿ ಅವರ ಮಡಿಲಲ್ಲಿಲ್ಲ. ಈ ಕುರಿತಾಗಿ ಚಿತ್ರರಂಗದ ಬಗ್ಗೆ ಏನಾದರೂ ಬೇಸರ ಇದೆಯಾ? ಚಿತ್ರರಂಗದಲ್ಲಿ ಹೇಮಾವತಿಯಿಂದ ನಾನು ಚಿತ್ರರಂಗ ಪ್ರವೇಶ ಮಾಡಿದ್ರು ಇದುವರೆಗೂ ಒಳ್ಳೊಳ್ಳೆ ಪಾತ್ರಗಳೇ ಸಿಕ್ಕಿದೆ. ನನಗೆ ಭಾಳ ತೃಪ್ತಿ ಇದೆ ನನಗೆ. ಯಾಕಂದರೆ ನಂಜುಂಡ ಕಲ್ಯಾಣದಲ್ಲಿ ರಾಘವೇಂದ್ರನ ಬಾಡಿಗೆ ಅಪ್ಪ ಅಮ್ಮ
ಒಂದು 3 ಫ್ರೇಮ್ ಬಂದರೂ ಕೂಡ ಜನಗಳು ಭಾಳ ಬೇಗ ಗುರುತಿಸ್ಬಿಡ್ತಾರೆ, ಬಾಡಿಗೆ ಅಪ್ಪ ಅಮ್ಮ. ಆಮೇಲೆ ಗೃಹ ಪ್ರವೇಶ, ಮಾಲಾಶ್ರೀ ಮತ್ತು ದೇವರಾಜು ನಾವು, ಅದು ತುಂಬ ಒಳ್ಳೆ ಪಾತ್ರ. ಅದರಲ್ಲಿಯೂ ಅಷ್ಟೇ ಗೃಹ ಪ್ರವೇಶ, ಆಮೇಲೆ ದೈವಶಕ್ತಿ, ರಾಘವೇಂದ್ರ ಕರುಣೆ, ಗುರು ಶಿಷ್ಯರು, ತುಂಬ ಒಳ್ಳೊಳ್ಳೆ ಚಿತ್ರಗಳೇ. ಆಮೇಲೆ ಭದ್ರಕಾಳಿ ಬಂದ ಮೇಲಂತೂ ನಾನು 200 ಪಿಕ್ಚರ್ ಆಗೋರಿಗೆ ತಿರುಗಿ ನೋಡಲೇ ಇಲ್ಲ, ತುಂಬ ಬ್ಯುಸಿ ಆಗಿಬಿಟ್ಟೆ. ಹಾಗಾಗಿ ನನಗೆ 200 ಪಿಕ್ಚರ್ ಮಾಡಲಿಕ್ಕೆ ಸಾಧ್ಯ ಆಯಿತು. ನನಗೆ ತುಂಬ ಇವತ್ತಿಗೂ ಆ ಒಂದು ಒಳ್ಳೆಯ ಹೆಸರು ಇದೆ. ತೆರೆ ಮೇಲಿನ ಸತ್ಯಭಾಮ ಅವರನ್ನು ಕಂಡು ನೀವು ಸಿಟ್ಟಾಗಿರಬಹುದು, ನಿಮಗೆ ಕೋಪ ಉಕ್ಕಿ ಬಂದಿರಬಹುದು ಗಯ್ಯಾಳಿ ಅತ್ತೆಯ ಪಾತ್ರ ನೋಡಿ. ಆದರೆ ತೆರೆಯ ಹಿಂದಿರುವ ಸತ್ಯಭಾಮ ಹಾಗಿಲ್ಲ. ಆದರೆ ಪ್ರಶ್ನೆ ಹೇಳೋದು, ಸತ್ಯಭಾಮ ಹೀಗಿದ್ದವರು ಅಂದ್ರೆ ಅತ್ತೆಗೊಂದೇ ಕಾಲ ಅನ್ನೋ ಹಾಗಿದ್ದವರು ಯಾಕೆ ತೆರೆಯಿಂದ ಏಕಾಏಕಿ ಮರೆಯಾದ್ರು? ಅದನ್ನು ಕೇಳೋಣ ಚಿಕ್ಕದೊಂದು ಬ್ರೇಕ್ನ ನಂತರ.